ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದೃಷ್ಟಿಯನ್ನು ಒಪ್ಪಿ ಅಪ್ಪೆ ಬಿಟ್ರ ಇಲ್ಲಿ ದತ್ತಾಬಾಯ್. ಹಾಗಿದ್ರೆ ಶರು ಪ್ಲಾನ್ ಉಲ್ಟಾ ಹೊಡಿತಾ ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದತ್ತಾಬಾಯಿ ದೃಷ್ಟಿಗೆ ಶಿಕ್ಷೆ ಕೊಡಬೇಕು ಅಂತ ಇಲ್ಲಿ ಯಾವಾಗ ದೃಷ್ಟಿ ಅವರ ಮನೆಗೆ ಊಟ ಕರಿತಾಳೋ ಆಗ ನೀನು ನಿನ್ನ ಮನೆಗೋಸ್ಕರ ನಿನ್ನ ಅಮ್ಮನಿಗೋಸ್ಕರ ನನ್ನ ಊಟ ಕರಿತಾ ಇದೆಯಾ, ಹಾಗೆ ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ನನ್ನ ಅಕ್ಕ ತಂಗಿರು ಒಪ್ಕೋಬೇಕಾಗತ್ತೆ, ಅವರ ಪರ್ಮಿಷನ್ ಕೊಟ್ಟರೆ ಮಾತ್ರ ನಾನು ನಿಮ್ಮ ಮನೆಗೆ ಬರುವುದು ಅಂತ ಹೇಳಿಬಿಡ್ತಾರೆ. ಹಾಗಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ತನ್ನ ಅಕ್ಕಂದಿರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದೆಲ್ಲ ಇಲ್ಲಿ ದೃಷ್ಟಿಗೆ ಕಷ್ಟ ಆಗತ್ತೆ ಅಂತ. ಆದರೂ ಕೂಡ ದತ್ತಾಬಾಯಿ ಇಲ್ಲಿ ದೃಷ್ಟಿ ಕಷ್ಟ ಅನುಭವಿಸ್ಲಿ, ಅದು ಒಂದು ರೀತಿ ಶಿಕ್ಷಣೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನಿಜವಾಗ್ಲೂ ಕೂಡ ದತ್ತಾಬಾಯಿ ಒಂದು ತಪ್ಪು ಹೆಜ್ಜೆಯನ್ನು ಇಡ್ತಾರೆ ಅಂತಾನೆ ಹೇಳ್ಬೋದು. ಆದರೆ ದಿಟ್ಟಗಾತಿಯಾದಂತಹ ದೃಷ್ಟಿ ನಿಜವಾಗ್ಲೂ ಯಾವುದಕ್ಕೂ ಕೂಡ ಹಿಂಜರಿಯೋದಿಲ್ಲ. ಅವಳಿಗೆ ತುಂಬ ಚೆನ್ನಾಗಿ ಗೊತ್ತದೆ ಇಲ್ಲಿ ಯಾವುದೇ ಕಾರಣಕ್ಕೂ ಅವ್ರ ಅಕ್ಕ ತಂಗಿರು ಸಹಕಾರನ ನಮ್ಮ ಮನೆ ಕಳ್ಸೋಕೆ ಒಪ್ಕೊಳ್ಳೋದಿಲ್ಲ ಅಂತ. ಆದರೂ ಕೂಡ ತನ್ನ ಬಿಡದೆ ದೃಢ ನಿರ್ಧಾರವನ್ನು ತಗೋತಾಳೆ. ಇಲ್ಲ, ಯಾವುದೇ ಕಾರಣಕ್ಕೂ ದತ್ತಾಬಾಯಿನ ಕರ್ಕೊಂಡು ಹೋಗದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಮ್ಮನ ಮನಸ್ಸಿಗೆ ತುಂಬ ಘಾಸೆ ಆಗಿಬಿಡುತ್ತೆ. ಇಲ್ಲ, ಸಾಹುಕಾರನ ಮನೆ ಕಟ್ಕೊಂಡು ಹೋಗಲೇಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ. ಹಾಗಾಗಿ ಇಲ್ಲಿ ಅವ್ರ ಅಕ್ಕ ತಂಗಿರ ಹತ್ರ ಪರ್ಮಿಷನ್ ಕೇಳ್ತಾಳೆ. ಆದರೆ ಯಾರೂ ಕೂಡ ಪರ್ಮಿಷನ್ ಕೊಡೋದಿಲ್ಲ, ಸಾಧ್ಯವೇ ಇಲ್ಲ ಅಂದ್ಬಿಡ್ತಾರೆ. ಶರು ಅಂತೂ ತುಂಬಾ ಅವಮಾನ ಮಾಡಿ ಚುಚ್ಚಿ ಮಾತನಾಡ್ತಾರೆ ದತ್ತನ ಮುಂದೆನೆ. ಆದರೂ ಕೂಡ ದತ್ತು ಏನನ್ನ ಕೂಡ ಮಾತನಾಡುವುದಿಲ್ಲ. ಹಾಗಂದ ಮಾತ್ರಕ್ಕೆ ದೃಷ್ಟಿ ತನ್ನ ಪ್ರಯತ್ನವನ್ನು ಬಿಡುವುದಿಲ್ಲ. ಅವಳು ತನ್ನ ಪ್ರಯತ್ನವನ್ನು ಮುಂದುವರಿಸ್ತಾಳೆ. ನೇತ್ರ ಹತ್ರ ಹೋಗಿ ನೇತ್ರ ಹೇಳಿದಾಗ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದೆ, ಅವಳ ಪರ್ಮಿಷನನ್ನು ಕೂಡ ತಗೋತಾಳೆ. ನೇತ್ರ ಕೈ ಕೊಡೋಣ ಅಂದ್ಕೊಂಡಿದ್ಲು, ಆದರೆ ಬಜರಂಗಿ ಇರೋದ್ರಿಂದಾಗಿ ಅವಳು ಮಾತನ್ನು ತಪ್ಪೋಕ್ಕಾಗಲಿಲ್ಲ. ಕೊಟ್ಟ ಮಾತನಂತೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ರೆ ಅಣ್ಣನ ನಿಮ್ಮ ಮನೆಗೆ ಕಳ್ಸೋಕೆ ಒಪ್ಕೋತೀನಿ ಅಂದಿದ್ಲು. ಹಾಗಾಗಿ ದೃಷ್ಟಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದೆ, ಮಾತಿಗೆ ತಪ್ಪುವುದಿಲ್ಲ ಅಂತ ಹೇಳಿ ಒಪ್ಕೊಂಡೇ ಬಿಟ್ಲು ನೇತ್ರ ಕೂಡ ದತ್ತಾಬಾಯಿ ದೃಷ್ಟಿ ಮನೆಗೆ ಹೋಗೋದಕ್ಕೆ. ಇನ್ನೇನೇ ಇದ್ರೂ ಹೇಮ ಮತ್ತು ಶರುನ ಒಪ್ಪಿಸ್ಬೇಕಾಗದ. ಹಾಗಾಗಿ ಇಲ್ಲಿ ಶರುನ ಒಪ್ಪಿಸೋ ಪ್ರಯತ್ನಕ್ಕೆ ಹೇಮಾನ ಒಪ್ಪಿಸೋ ಪ್ರಯತ್ನಕ್ಕೆ ನಂತರ ಮುಂದಾಗೋ ನಿರ್ಧಾರವನ್ನು ಮಾಡ್ತಾಳೆ ದೃಷ್ಟಿ. ಅದಕ್ಕೂ ಮೊದಲು ದತ್ತನ ಹತ್ರ ಸೈಲೆಂಟ್ ಮತ್ತು ದೃಷ್ಟಿ ಹೋಗಿದ್ದೆ, ನೇತ್ರಮ್ಮ ಒಪ್ಕೊಂಡ್ರು ನಿಮ್ಮನ್ನ ಮನೆ ಕಳಿಸೋದಕ್ಕೆ ಅಂತ ಕೂಡ ಖುಷಿಯಿಂದ ಹೇಳಿದ್ರೆ, ಒಬ್ಬರು ಒಪ್ಕೊಂಡ್ರು, ಇನ್ನೂ ಕೂಡ ಇಬ್ಬರಿದ್ದಾರಲ್ವ, ಇನ್ನೂ ಕೂಡ ಟಾಸ್ಕ್ ಕಂಪ್ಲೀಟ್ ಆಗಿಲ್ವಲ್ಲ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಇಲ್ಲಿ ದೃಷ್ಟಿ ಅವರನ್ನು ಕೂಡ ನಾನು ಒಪ್ಪಿಸ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ದತ್ತಾಬಾಯಿ ಹೇಳ್ತಾರೆ. ಆ ಕಡೆ ದತ್ತಾಬಾಯಿಗೆ ಉಂಗುರ ತೊಗೊಂಡು ಬರಬೇಕು ಅಂತ ಚೆನ್ನಮ್ಮ ಮತ್ತು ಮಾಧವ ಇಬ್ಬರು ಕೂಡ ಜ್ಯುವೆಲ್ಲರಿ ಶಾಪ್ಗೆ ಹೋಗಿದ್ದಾರೆ. ಅಲ್ಲಿ ಹೋಗಿದ್ದೆ ದತ್ತನಿಗೋಸ್ಕರ ಒಂದು ಉಂಗುರವನ್ನು ತಗೋತಾರೆ. ಅಲ್ಲಿ ಇನ್ಯಾರು ಮಾಂಗಲ್ಯ ಸರವನ್ನು ತಗೋಬೇಕಾದ್ರೆ ಚೆನ್ನಮ್ಮಂಗು ಅನ್ಸುತ್ತೆ ನನ್ನ ಮಗಳಿಗೂ ತೆಗಿಬೇಕು ಅಂತ. ಬಟ್ ಮಾದೇವ್ ಅವರಂತೂ ಇದಕ್ಕೆ ಕಷ್ಟಪಟ್ಟು ದುಡ್ಡು ಹೊಂದಿಸಿ ತಗೋತಾ ಇದ್ದೀವಿ, ಅದನ್ನೆಲ್ಲ ತರೋದಕ್ಕೆ ಎಲ್ಲಿ ದುಡ್ಡಿದೆ ಅಂತ. ಹಾಗಂತ ಮಗಳನ್ನ ಅದೇ ಅರಿಶಿನ ದಾರದಲ್ಲಿ ಇರಿಸೋಕ್ಕಾಗತ್ತಾ? ಹಬ್ಬಕ್ಕೆ ಅವ್ರು ಎಲ್ಲ ಒಡವೆ ಕೊಟ್ಟರು ಅದನ್ನು ಮರ್ತಿರ್ಬೋದು. ನಮ್ಮ ದೃಷ್ಟಿ ಕೂಡ ಮಸಿ ಬಳ್ಕೋತಾಳೆ, ಪದೇ ಪದೇ ಅದನ್ನು ಚೇಂಜ್ ಮಾಡೋಕ್ಕಾಗತ್ತಾ? ಕಪ್ಪಾಗಲ್ವಾ, ಅನುಮಾನ ಬರಲ್ವಾ? ಅದಕ್ಕೋಸ್ಕರನೇ ಅಂತ ಹೇಳಿ ತನ್ನ ತಾಳಿಯನ್ನೇ ಕೊಟ್ಟು ತನ್ನ ಮಗಳಿಗೋಸ್ಕರ ಮಾಂಗಲ್ಯ ಸರವನ್ನ ತೆಗೆದುಕೊಳ್ಳೋದಕ್ಕೆ ಇಲ್ಲಿ ಚೆನ್ನಮ್ಮ ಅವರು ಮುಂದೆ ಹಾಕ್ತಾರೆ. ಚೆನ್ನಮ್ಮ ಅವರ ಈ ಒಂದು ನಿರ್ಧಾರದಿಂದಾಗಿ ನಿಜವಾಗ್ಲೂ ಮಹಾದೇವ್ ಅವ್ರಿಗೆ ತನ್ನ ಮಗಳಿಗೋಸ್ಕರ ಎಂಥ ತ್ಯಾಗಕ್ಕೂ ಒಂದು ತಾಯಿ ಸಿದ್ಧ ಅನ್ನೋದನ್ನ ನೋಡಿ ನಿಜವಾಗ್ಲೂ ಅವ್ರಿಗೆ ತನ್ನ ಹೆಂಡತಿ ಬಗ್ಗೆ ಹೆಮ್ಮೆ ಆಗ್ತದ. ಅತ್ತ ಕಡೆ ಅಮ್ಮ ಮಗಳಿಗೋಸ್ಕರ ಅದನ್ನೆಲ್ಲ ಮಾಡ್ತಾ ಇದೆ, ಈತ ಮಗಳು ಅಮ್ಮನ ಖುಷಿಗೋಸ್ಕರ ಇಂಥ ಸವಾಲನ್ನ ಕೂಡ ಎದುರಿಸೋಕೆ ಮುಂದಾಗ್ತಿದ್ದಾಳೆ. ಅತ್ತ ಕಡೆ ಹೇಮಾ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಹೇಮಾ ಒಪ್ಕೊಳ್ಳೋದಿಲ್ಲ. ಈ ಕಡೆ ಸೈಲೆಂಟ್ ಅವರಂತೂ ದಯವಿಟ್ಟು ಇಷ್ಟು ದಿನ ಈ ಮನೇಲಿ ದುಡ್ದಿರೋದಕ್ಕಾರು ಏನಾದರೂ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ಸೈಲೆಂಟ್ ಅರ್ಧ ಗಂಟೆ ಆದಮೇಲೆ ಇವಳ ಕರ್ಕೊಂಡು ಗಾರ್ಡನ್ ಹತ್ರ ಬಾ ಅಂತಾರೆ. ಆಗಲೇ ಗೊತ್ತಾಗ್ಬಿಡತ್ತೆ ಇಲ್ಲಿ ದೃಷ್ಟಿಗೆ ನಿಜವಾಗ್ಲೂ ಇವ್ರು ಯಾವುದೋ ಒಂದು ಸವಾಲನ್ನು ಕೊಡ್ತಿದ್ದಾರೆ, ಪರೀಕ್ಷೆಯನ್ನು ಉಡ್ತಾರೆ, ಅದನ್ನು ನಾನು ಫೇಸ್ ಮಾಡಲೇಬೇಕು ಅಂತ ಸಿದ್ಧವಾಗ್ತಾಳೆ. ಅರ್ಧ ಗಂಟೆ ಆದಮೇಲೆ ಹೋದರೆ ಅಲ್ಲಿ ಮೆಣಸಿನ್ಕಾಯಿ ಅದನ್ನು ನೋಡಿದ್ದೆ ಶಾಕ್ ಆಗುತ್ತೆ. ಇಲ್ಲಿ ಸೈಲೆಂಟ್ ಹೇಳ್ತಾರೆ ಖಾರದ ಪುಡಿ ಮಾಡಿಸ್ಬಹುದು ಅಂತ, ಬಟ್ ದೃಷ್ಟಿ ಹೇಳ್ತಾಳೆ ಇಲ್ಲ ಅಂತ. ಆದರೆ ಕೊನೆಗೂ ಸೈಲೆಂಟ್ ಹೇಳಿದಾಗೆ ಆಗತ್ತೆ. ಅಲ್ಲಿ ಹೇಮ ಆ ಮೆಣಸಿನ್ಕಾಯನ್ನು ಪುಡಿ ಮಾಡಿ ಖಾರದ ಪುಡಿ ಮಾಡಬೇಕು, ನನ್ನ ತಮ್ಮನಿಗೆ ಕೈಯಾರೆ ಮಾಡಿದ ಖಾರದ ಪುಡಿನೇ ಇಷ್ಟ ಆಗೋದು, ನೀನೇನಾದರೂ ಇದನ್ನು ಮಾಡಿದ್ರೆ ನನ್ನ ತಮ್ಮ ನಿನ್ನ ಮನೆಗೆ ಬರೋದಕ್ಕೆ ಒಪ್ಕೋತೀನಿ ಅಂತ. ಇಲ್ಲಿ ಸೈಲೆಂಟ್ ಬೇಡ ಅಮ್ಮವ್ರೆ, ಎಷ್ಟು ಕಷ್ಟ ಅಂತ ನಿಮಗೂ ಕೊಟ್ಟಿದೆ ಅಲ್ವಾ ಹೇಮಮ್ಮ, ನಿಜವಾಗ್ಲೂ ಆ ಘಾಟನ್ನೇ ಸಹಿಸ್ಕೊಳ್ಳೋಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಇರೋರೇ ಒಂದಿನದಲ್ಲಿ ಮಾಡೋದು ಕಷ್ಟ, ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡೋದ, ಅದ್ರ ಜೊತೆ ಇನ್ನೆರಡು ಮುಟ್ಟೆ ಕೂಡ ಹಾಕಿಸ್ತಿದ್ದಾರೆ. ದೃಷ್ಟಿಗೆ ಕಷ್ಟ ಆಗೋದಿಲ್ವಾ? ದಯವಿಟ್ಟು ಬೇಡ, ನಿಂತಲ್ಲೇ ಕಷ್ಟ ಅಂದಮೇಲೆ
ಅದನ್ನು ಮಾಡೋಕ್ಕಾಗತ್ತಾ ದೃಷ್ಟಿಯಿಂದ? ಅವಳಿಗೆ ಅದರ ಅಭ್ಯಾಸ ಕೂಡ ಇಲ್ಲ. ದಯವಿಟ್ಟು ಬೇಡ ಅಂದಾಗ ಹಾಗಿದ್ರೆ ನಾನು ದತ್ತನನ್ನು ಕಳ್ಸೋಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಹೇಮ ಹೇಳ್ತಾರೆ. ಹಾಗಾಗಿ ಇಲ್ಲಿ ದೃಷ್ಟಿ ನಾನು ಮಾಡೇ ಮಾಡ್ತೀನಿ ಅಂತ ಸೈಲೆಂಟ್ಗೂ ಹೇಳಿ ತಾನು ಶುರು ಮಾಡಿಕೊಂಡೇ ಬಿಡ್ತಾಳೆ. ಇಲ್ಲಿ ಸೈಲೆಂಟ್ ಎಷ್ಟೇ ಹೇಳಿದ್ರು ಕೂಡ ದೃಷ್ಟಿ ಕೇಳ್ತಾ ಇಲ್ಲ, ನಾನು ಮಾಡ್ತೀನಿ ಅಂತಾನೆ ಹಠಕ್ಕೆ ಬಿದ್ದಿದ್ದಾಳೆ. ಆ ಕಡೆ ಆ ಹೇಮ ಆಗಲಿ ಸೈಲೆಂಟ್ ಆಗಿ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಕೆಮ್ಮು ಶುರುವಾಗಿದೆ, ಕಣ್ಣಲ್ಲಿ ನೀರು ಬರ್ತದೆ, ದೂರ ಹೋಗಿದ್ದಾರೆ, ಅಲ್ಲೂ ಆಗ್ತಾ ಇಲ್ಲ. ಅಂಥದ್ರಲ್ಲಿ ದೃಷ್ಟಿ ಆ ಖಾರದ ಪುಡಿಯನ್ನು ಮಾಡ್ತಿದ್ದಾಳೆ, ಆ ಮೆಣಸಿನ್ಕಾಯಿನ ಕುಟ್ಟೋದ್ರ ಮುಖಾಂತರ ಖಾರದ ಪುಡಿ ತಯಾರು ಮಾಡ್ತಿದ್ದಾಳೆ. ಅವಳಿಗೂ ಸಹಿಸ್ಕೊಳೋಕ್ಕಾಗ್ತಿಲ್ಲ, ಕೈಯಲ್ಲಿ ಬೊಬ್ಬೆ, ಕಣ್ಣಲ್ಲಿ ನೀರು, ಘಾಟು, ನಿಲ್ಲೋಕ್ಕಾಗ್ತಿಲ್ಲ. ಆ ಒಂದು ಟೈಮ್ಗೆ ಸರಿಯಾಗಿ ಸುದರ್ಶನ್ ಅಂದರೆ ಹೇಮ ಗಂಡ ಅಲ್ಲಿಗೆ ಬರ್ತಾರೆ. ಬಂದಿದೆ, ಏನು ಮಾಡ್ತಿದ್ಯಾ ನೀನು ದೃಷ್ಟಿ, ಇದನ್ನು ಮಾಡೋಕೆ ಬೇರೆ ಜನ ಇದ್ದಾರಲ್ವ, ನೀನು ಯಾಕೆ ಮಾಡಬೇಕು ಅಂತ ಕೇಳಿದಾಗ ಇದನ್ನು ಹೇಮಮ್ಮ ಹೇಳಿದ್ದು, ದತ್ತ ನನ್ನ ಇವ್ರ ಮನೆ ಕಳಿಸ್ಬೇಕು ಅಂದ್ರೆ ಇದನ್ನು ಕುಟ್ಟಿ ಪುಡಿ ಮಾಡಿ ಅಂತ ಹೇಳಿದ್ರು ಅಂದಾಗ ನಾನು ಹೇಳ್ತೀನಿ ಸುಮ್ಮನೆ ನೀನು ಇಲ್ಲಿಂದ ಹೊರಡು ಅಂತಾರೆ. ಆದರೂ ದೃಷ್ಟಿ ನಿಲ್ಲೋದಿಲ್ಲ. ನಂತರ ಸೈಲೆಂಟ್, ಅಲ್ಲಿ ಬಾಬಾ ಹೇಳ್ತಿಲ್ವಾ ನೀನು ಸುಮ್ಮನೆ ನಡಿ ಅಂತ ಹೇಳಿ ದೃಷ್ಟಿನ ಕರ್ತ್ಕೊಂಡು ಹೋಗ್ಬಿಡ್ತಾರೆ. ಇದರಿಂದಾಗಿ ಹೇಮ ಸಿಟ್ಟಾಗ್ತಾಳೆ, ಯಾಕೆ ಅವಳನ್ನು ಕಳಿಸಿದ್ರಿ ಅಂತ, ಏನು ಮಾತಾಡ್ತಿದ್ಯಾ ನೀನು, ಮನುಷ್ಯತ್ವ ಇರೋರು ಯಾರಾದರೂ ಈ ಕೆಲಸ ಮಾಡ್ತಾರ ಅಂತ ಗಂಡನೇ ಹೆಂಡತಿಗೆ ತಿರುಗಿ ಬಿದ್ದಿದ್ದಾರೆ. ಓ ಮೈ ಗಾಡ್, ನಿಜವಾಗ್ಲೂ ಸುದರ್ಶನ್ ಒಳ್ಳೆಯವರಾದ್ರ ಅಥವಾ ಒಳ್ಳೆತನದಲ್ಲಿ ಪೋಟ್ರಿಯಾಗಿ ಒಳ್ಳೆಯವರ ರೀತಿ ಇಟ್ಕೊಂಡೇ ಈ ಮನೆ ಆಸ್ತಿ ಹೊಡಿಬೇಕು ಅನ್ನೋ ಸಂಚಿಗೋಸ್ಕರ ಈ ರೀತಿ ಬದಲಾಗಿದ್ದಾರೆ? ಅದನ್ನೇನಾದರೂ ಹೇಮಾಗಿ ಹೇಳಿದ್ರೆ ಖಂಡಿತ ಹೇಮ ಕೂಡ ಒಳ್ಳೆಯ ರೀತಿ ನಾಟಕ ಮಾಡೋಕೆ ಮುಂದಾಗೋ ಚಾನ್ಸಸ್ ಇದೆ. ಅದಕ್ಕೆ ಅರ್ಧ ಟಾಸ್ಕ್ ಆಗಿದ್ರು ಕೂಡ ಇಲ್ಲಿ ದೃಷ್ಟಿಗೆ ದತ್ತಾಬಾಯಿ ಅವ್ರ ಮನೆಗೆ ಹೋಗೋದಕ್ಕೆ ಹೇಮ ಒಪ್ಕೊಳ್ಳೋ ಚಾನ್ಸಸ್ ಕೂಡ ಇದೆ. ಇದರ ನಡುವೆ ದೃಷ್ಟಿಗೆ ಈ ರೀತಿ ಕೈಯಲ್ಲಿ ಪೆಟ್ಟಾಗಿದೆ, ಗಾಯ ಆಗಿದೆ ಅನ್ನೋದು ದತ್ತಾಬಾಯಿಗೆ ಗೊತ್ತಾಗ್ಬಿಡತ್ತೆ. ಏನಾಯ್ತು ಏನು ಅಂದಾಗ ಈ ರೀತಿ ಖಾರದ ಪುಡಿ ಕೊಡ್ತಾ ಇದ್ಲು ಅಂತ ಹೇಳ್ತಾರೆ ಹೊರತು ಹೇಮ ಮಾಡಿಸಿದ್ದು ಅಂತ ಹೇಳೋದಿಲ್ಲ ಸೈಲೆಂಟ್. ಹಾಗಾಗಿ ಇಲ್ಲಿ ದೃಷ್ಟಿಗೆ ಗೊತ್ತಾಗೋದಿಲ್ವಾ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೋಗ್ತೀಯ ಅಲ್ವಾ, ಇದನ್ನೆಲ್ಲ ಮಾಡೋದಕ್ಕೆ ಜನ ಇದ್ದಾರಲ್ವಾ, ನೀನು ಯಾಕೆ ಮಾಡಬೇಕು, ನಿನ್ಗೇನು ತಲೆ ಕೆಟ್ಟಿದ್ಯಾ, ಅದು ಎಷ್ಟು ಕಷ್ಟ ಅಂತ ಗೊತ್ತಾ, ಅದರ ಅನುಭವ ಇರೋರೇ ಮಾಡೋದು ಕಷ್ಟ ಆಗುತ್ತೆ ಅಲ್ಲಿ ನಿಂತು, ಅಂಥದ್ರಲ್ಲಿ ನೀನು ಮಾಡಿದ್ಯಲ್ಲ, ಕೈಯಲ್ಲೆಲ್ಲ ಬೊಬ್ಬೆ ಬಂದಿದೆ ನೋಡು ಅಂತ ಹೇಳಿ ಫಸ್ಟ್ ಏಡ್ ಬಾಕ್ಸನ್ನು ತರಿಸಿ ಕ್ರೀಮ್ ಹಚ್ಚಿ ಎಲ್ಲವನ್ನ ಕೂಡ ಇಲ್ಲಿ ದತ್ತಾಬಾಯಿ ದೃಷ್ಟಿಗೆ ಮಾಡ್ತಿದ್ದಾರೆ. ಆ ಕಡೆ ಅಮ್ಮ ದತ್ತನಿಗೋಸ್ಕರ ಉಂಗುರ, ಮಗಳಿಗೋಸ್ಕರ ಮಾಂಗಲ್ಯ ಸರವನ್ನು ತೆಗೆದುಕೊಂಡು ಬರ್ತಿದ್ದಾರೆ. ಈ ಕಡೆ ದೃಷ್ಟಿಗೆ ನಿಜವಾಗ್ಲೂ ಅಲ್ಲಿ ದತ್ತಾಬಾಯಿ ಬೈತಿರೋದು ಬೈಗುಳ ಅನ್ನಿಸ್ತಿಲ್ಲ, ಕಾಳಜಿ ಅಂತ ಫೀಲ್ ಆಗ್ತದೆ. ಇಷ್ಟು ಮನಸ್ಸಲ್ಲಿ ನನ್ನ ಬಗ್ಗೆ ಕಾಳಜಿ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ತುಂಬಾ ಖುಷಿ ಆಗ್ತದೆ. ಜಸ್ಟ್ ಮನುಷ್ಯತ್ವದಿಂದ ಮಾಡಿದ್ದು ಅಂತ ಅಷ್ಟೇ ಹೇಳ್ತಾರೆ ದತ್ತ. ನಂತರ ಇದು ಅವ್ರ ಅಕ್ಕ ಮಾಡಿಸಿದ್ದು ಅಂತ ಕೂಡ ಗೊತ್ತಾಗುತ್ತೆ. ಫೈನಲಿ ಹೇಮ ಕೂಡ ದತ್ತಾಬಾಯಿನ ಹೋಗೋದಕ್ಕೆ ಒಪ್ಕೋತಾರೆ ದೃಷ್ಟಿ ಮನೆಗೆ. ಬಟ್ ಉಳಿದಿರೋದು ಶರು ಮನೆಗೆ ಎಂಟ್ರಿ ಕೊಡ್ತಾರೆ, ಬಿಕಾಸ್ ಅವರು ಗಂಡನನ್ನು ಫಾಲೋ ಮಾಡ್ಕೊಂಡು ಹೋಗಿದ್ರು. ಶರು ಮನೆಗೆ ಬರ್ತಿದ್ದಾಗೆ ಈ ಕಡೆ ದೃಷ್ಟಿ ಶರು ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಶರು ಒಂದು ದೊಡ್ಡ ಮಹಾನ್ ಟಾಸ್ಕನ್ನೇ ಕೊಡೋದಕ್ಕೆ, ಮಹಾನ್ ಚಾಲೆಂಜನ್ನು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಆ ಒಂದು ಮಹಾನ್ ಚಾಲೆಂಜ್ ಏನಿರ್ಬೋದು? ದೃಷ್ಟಿಯ ಮಹಾನ್ ಚಾಲೆಂಜಲ್ಲಿ ಗೆದ್ದು ದತ್ತನನ್ನು ತನ್ನ ಮನೆಗೆ ಕರ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿ ಆಗ್ತಾಳ, ಅಥವಾ ಇಲ್ಲಿ ಶರು ಕೊಡ್ತಕ್ಕಂಥ ಆ ಒಂದು ಚಾಲೆಂಜು ತುಂಬಾ ಕಠಿಣವಾಗಿದ್ದು ಅಕ್ಕನ ಆ ಒಂದು ದುಷ್ಟತೆಗೆ ನಿಜವಾಗ್ಲೂ ದತ್ತಾಬಾಯಿ ತಿರುಗಿ ಬಿದ್ದುಬಿಡ್ತಾರ ಶರು ಮುಂದೆ, ದೃಷ್ಟಿಯನ್ನು ಅಪ್ಕೋತಾರ, ಏನಾಗ್ಬೋದು ಏನಾಗತ್ತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ